ಅಧಿಕಾರಿಗಳು ಮತ್ತು ಸ್ವಾಮೀಜಿಯವರಾಗಿರತಕ್ಕಂಥ ಪರಮ ಪೂಜ್ಯ ರಾಜರ್ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಸ್ವಾಮಿಯವರು ಹಾಗೂ ಅವರ ಧರ್ಮಪತ್ನಿಯವರಾದ ಹೇಮಾವತಿ ಹೆಗ್ಗಡೆಯವರ ಕೃಪೆ ಅಂತಲೇ ಹೇಳ್ಬೋದು. ಮೊದಲು ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಮಾದೇಶ್ವರ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿ ದೈವ ಸ್ವರೂಪಿಗಳಾದ ದೈವಾತ್ಮ ಹಾಗೂ ಧರ್ಮಸ್ಥಳದ ಪದಾಧಿಕಾರಿಗಳೇ, ಇಲ್ಲಿ ಸೇರುವಂಥ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಎಲ್ಲರಿಗೂ ಕೂಡ ನಿಮಗೆ ಆಶೀರ್ವಾದ, ಸ್ವಾಮಿಯವರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಂದುವರಿಸ್ತೇನೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಸ್ವಾಮೀಜಿಯವರ ಕನಸು ಈ ಒಂದು ಅಭಿವೃದ್ಧಿ ಸಂಘಗಳನ್ನು ಮಾಡಬೇಕು. ಈ ಅಭಿವೃದ್ಧಿ ಸಂಘಗಳಿಂದ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಹಿಂದೆ ಮಹಿಳೆಯರು ಅಂದರೆ ಅಡುಗೆ ಮನೆಗೆ ಮಾತ್ರ ಸೀಮಿತ. ಕೆಲಸ ಮಾಡಿ ಹೊರಗಡೆಯಿಂದ ಬಂದಂಥ ಯಜಮಾನರು, ಶಾಲೆಯಿಂದ ಬಂದಂಥ ಮಕ್ಕಳಿಗೆ ಪ್ರಸಾದವನ್ನು ಬಡಿಸಿ, ಅವರಿರ್ತಕ್ಕಂಥ ಒಂದು ಪ್ರಸಾದನ ಬಡಿಸಿ ಅವರು ತೃಪ್ತಿಪಡಿಸಿ ಮನೆಯನ್ನು ಇರುವಂಥ ಒಂದು ಸಂದರ್ಭಕ್ಕೆ ತೂಗಿಸ್ಕೊಂಡು ಹೋಗ್ತಕ್ಕಂಥ ವಿಚಾರಗಳು ಅವರಲ್ಲಿತ್ತು. ಇವತ್ತು ನಮ್ಮ ಹೆಗ್ಗಡೆಯವರು ಶ್ರೀಗಳು ಈ ಕ್ಷೇಮಾಭಿವೃದ್ಧಿ ಸಂಘವನ್ನು